ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಒಂದು ಮಾಮೂಲಿ ರೊಟೀನ್ ವ್ಲಾಗ್ ಆಗಿರುತ್ತೆ. ಹಾಗೆ ಇಂಥ ವಿಷಯಗಳಲ್ಲಿ ನಾವು ಸಮಾಧಾನ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ. ಇವತ್ತು ಅಮ್ಮ ಮಾವಿನಹಣ್ಣು ಹಣ್ಣು ಮಾಡೋದಕ್ಕಂತ ಹೇಳ್ಬಿಟ್ಟು ಇಷ್ಟು ಮಾವಿನಹಣ್ಣು ತರಿಸಿದ್ರು. ಅಂದರೆ ನಮ್ಮ ಅಕ್ಕ ಅವರವರಿಂದ ಕಳಿಸ್ಕೊಟ್ಟಿದ್ರು ಅವರು. ಹಣ್ಣು ಕಾಯಿ ಅಂದರೆ ಇದು ಹಣ್ಣಾಗಕ್ಕೆ ಬಂದಿರುತ್ತಲ್ವ, ದೋರ್ಕಾಯಿ ಅಂತಾರೆ, ಅದನ್ನು ಕೊಟ್ಟು ಕಳಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಹಣ್ಣು ಮಾಡಬೇಕು ಅಂತ ನೋಡಿ, ಈ ಥರ ಇದ್ದರೆ ಚೆನ್ನಾಗಿ ಬೇಗ ಹಣ್ಣಾಗುತ್ತೆ, ತಿನ್ನೋದಕ್ಕೂ ಸ್ವೀಟ್ ಆಗುತ್ತೆ ಅಂತೇಳಿ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ ಪೌಡರ್ ಏನೂ ಇಲ್ಲ, ಹಂಗೆ ಮತ್ತು ಹುಲ್ಲಲ್ಲಿ ಹಣ್ಣು ಮಾಡೋವಂಥದ್ದು. ಸದ್ಯಕ್ಕೆ ನಮಗೆ ಭತ್ತ ಬೆಳೀತಾರಲ್ವ, ಆ ಹುಲ್ಲು ಸಿಕ್ಕಲಿಲ್ಲ. ಸದ್ಯಕ್ಕೆ ನಮಗೆ ರಾಗಿ ಹುಲ್ಲು ಮಾತ್ರ ಸಿಕ್ತು. ಸರಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಹಣ್ಣು ಮಾಡೋಣ ಅಂತ ಹೇಳಿ ಇಡ್ತಾ ಇದ್ದಾರೆ. ಅದಕ್ಕೆ ಎಲ್ಲನೂ ಅದನ್ನು ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ಆದರೆ ಅದೇನೋ ಹೇಳ್ತಾರಲ್ಲ, ಕೈಯಲ್ಲಿ ಇದ್ದಲ್ಲಿ ಕಣ್ಣಲ್ಲಿ ಕಾಣದಲ್ಲಿ ತಿನ್ನೋಂಗಿಲ್ಲ ಅನ್ನೋ ಥರ ತಿನ್ನೋಕ್ಕಾಗಲಿಲ್ಲ ನನಗೆ. ತಿನ್ನಬಾರ್ದು, ಬಾಣಂತಿಲಿ ಅಂತ ಹೇಳಿದ್ರು. ಸರಿ, ಅವ್ರ ಮಾತಿಗೆ ಬೇಡ ಅಂತ ಹೇಳೋದು ಬೇಡ ಅಂದ್ಬಿಟ್ಟು ನಾನು ಅದನ್ನು ಇದು ಮಾಡೋಕ್ಕೆ ಹೋಗಲಿಲ್ಲ. ತುಂಬಾ ಚೆನ್ನಾಗಿತ್ತು. ಅಂದರೆ ಹಣ್ಣುಗಳಂತೂ ನೇನು ಹಣ್ಣು ಆಗೋ ಥರ ಎಲ್ಲ ಕಾಯಿಗಳು ಬಂದಿತ್ತು. ಇದಕ್ಕೆ ಈ ಥರ ರಾಗಿ ಹುಲ್ಲನ್ನು ಹಾಕ್ಬಿಟ್ಟು ಹಣ್ಣು ಮಾಡೋಂಥದ್ದು. ಈಗ ಇಷ್ಟು ಹಣ್ಣು ನಾವು ಸುತ್ತು ಇಟ್ಬಿಟ್ಟು ಆನಂತರ ಈ ಥರ ಮತ್ತೆ ಹುಲ್ಲು ಹಾಕಬೇಕು. ಹುಲ್ಲು ಹಾಕ್ಬಿಟ್ಟು ಮತ್ತೆನೂ ಇಡಬೇಕು. ಹುಲ್ಲು ಮೇಲೆ ಮತ್ತೆ ಹಣ್ಣುಗಳೆಲ್ಲ ಇಡಬೇಕು. ಇದು ಬಂದುಬಿಟ್ಟು ಅಮ್ಮ ಸಾಂಬ್ರಾಣಿ ಕಡ್ಡಿ ಇರುತ್ತಲ್ವ, ಊದ್ಕಡ್ಡಿ, ಅದನ್ನು ಈ ಥರ ಅಂಟಿಸ್ಕೊಂಡು, ಅದು ಜಾಸ್ತಿ ಅಂಟಿಸೋಂಗಿಲ್ಲ. ಯಾಕಮ್ಮ ಹಿಂಗೆ ಅಂಟಿಸ್ತಾ ಇದೆಯಾ, ಹಣ್ಣೇನಾಗೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ನೀನು ನೋಡಿ ಇವಾಗ ನಾನು ಮಾಡ್ತೀನಿ ಅಂತಂದರು. ಈ ಥರ ಅಂಟಿಸ್ಬಿಟ್ಟು ಅದನ್ನು ಹಂಗೆ ಆರಿಸ್ಬಿಡ್ಬೇಕು. ಅಂತಂದರೆ ಒಂದು ಕ್ಷಣಕ್ಕೇ ಆರಿಸ್ಬಿಟ್ಟು ಆ ಹೊಗೆ ಸುತ್ತಬೇಕು ಅಷ್ಟೇ. ಆ ಹೊಗೆನಲ್ಲೇ ಹಣ್ಣಾಗುತ್ತಂತೆ ನೋಡಿ. ಈ ರೀತಿ ಆರಿಸ್ಬಿಡ್ಬೇಕು. ಮತ್ತು ಅದ್ರ ಮೇಲೆ ಹಣ್ಣೆಲ್ಲ ಇಟ್ಬಿಟ್ಟು ಮತ್ತು ಹುಲ್ಲು ಹಾಕಿ ಅದ್ರ ಮೇಲೆ ಇನ್ನಷ್ಟು ಹಣ್ಣಿದ್ರೆ ಇಟ್ಬಿಟ್ಟು ಈ ರೀತಿ ಫುಲ್ಲು ಪ್ಯಾಕ್ ಮಾಡಿಬಿಡ್ಬೇಕು. ಸ್ವಲ್ಪನೂ ಗಾಳಿ ಹೋಗ್ದಿರಂಗೆ ಒಂದು ಗೋಣಿ ಚೀಲ ಆ ಥರಕ್ಕೇನಾದ್ರು ನೀಟಾಗಿ ಅದನ್ನು ಕಟ್ಬಿಡ್ಬೇಕು. ಅದಕ್ಕೆ ಕಟ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಅದಕ್ಕೆ ಸುತ್ತಿಬಿಡ್ಬೇಕು. ಆವಾಗ ಅದು ಒಂದು 2 ದಿನ 3 ದಿನ ಬಿಟ್ಟು ನೋಡಿದ್ರೆ ಹಣ್ಣಾಗಿರುತ್ತೆ. ನೆಕ್ಸ್ಟು ಬಂದುಬಿಟ್ಟು ನಮ್ಮ ಮನೆ ಹತ್ರ ಇಬ್ಬರು ಗೆಸ್ಟು ಹೊಸ್ದಾಗಿ ಬಂದಿದ್ದರು. ಅವ್ರನ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಹೊಸ್ದಾಗಿ ತಗೊಂಬಂದಿದ್ದಾರೆ 2 ಮೇಕೆಯನ್ನು. ಅದಕ್ಕೆ ಹುಲ್ಲನ್ನು ಕಟ್ಬಿಟ್ಟು ಆ ಥರ ಬಿಟ್ಟರೆ ಅದು ಮೇಯ್ಕೊಳ್ತಾ ಇರುತ್ತೆ. ನಾನು ಇವತ್ತು ಸ್ನಾನ ಮಾಡಿಕೊಂಡೆ ಸರಿ ಅಂತ ಹೇಳ್ಬಿಟ್ಟು. ಬಿಸಿಲು ಕಮ್ಮಿನೇ ಇತ್ತು. ಅಮ್ಮ ಇವಾಗೂ ಅಷ್ಟೇ ತಲೆ ಆರೋವರೆಗೂ ನೀನು ಹಾಲು ಕುಡಿಸ್ಬೇಡ ಅಂತ ಹೇಳ್ತಾ ಇರ್ತಾರೆ. ಅವ್ರು ಹೇಳೋದು ನಿಜನೇ. ಯಾಕಂದರೆ ಈ ಶೀತದ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಳಿಗೆ ಬೇಗ ಕೋಲ್ಡ್ ಆಗಿಬಿಡುತ್ತೆ, ಅವರು ತಡ್ಕೊಳ್ಳೋದಕ್ಕಾಗಲ್ಲ ಅಂತ ಅವರು ಇದು. ಸರಿ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಚೆನ್ನಾಗಿ ಆರಿಸ್ಕೊಂಡು ಬಿಡ್ತೀನಿ. ಒಂದೊಂದು ಸರಿ ಅನಿಸುತ್ತೆ, ಅಯ್ಯೋ ಈ ಬಾಣಂತಿ ಟೈಮಲ್ಲೇ ನನಗೆ ಇಷ್ಟುದ್ದ ಕೂದಲಿರ್ಬೇಕಾ ಅನ್ನಿಸ್ತಾ ಇರುತ್ತೆ. ಅದನ್ನು ಆರಿಸ್ಕೊಳ್ಳೋದಕ್ಕೇ ಪ್ರಯತ್ನ ಮಾಡ್ತಾ ಇರಬೇಕಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಟೈಮಲ್ಲಿ ಏನು ಅನಿಸುತ್ತೆ ಅಂತಂದರೆ, ಅಯ್ಯೋ ಕೂದಲಿದ್ದು ಏನಾಗಬೇಕು, ಕಟ್ ಮಾಡಿಸ್ಬಿಡೋಣ ಅಂತ ಅನಿಸುತ್ತೆ. ಒಂದು ಸರಿ ಅಯ್ಯೋ ಕೂದಲಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಅಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿ ತುಳಸಿ ಗಿಡ ಹಾಕಿದ್ದಾರಂದರೆ ಅಷ್ಟು ಚೆನ್ನಾಗಿದೆ. ಸರಿ, ಇನ್ನೇನು ಮಳೆ ಬರೋ ಥರ ಇತ್ತು. ಹೋಗಿ ಪಾಪುದು ಬಟ್ಟೆಗಳು ಹಾಕಿರ್ತೀವಲ್ವ, ನಾವು ಜಾಸ್ತಿ ಡೈಪರ್ಸ್ ಯೂಸ್ ಮಾಡ್ತಾಯಿಲ್ಲ. ಯಾಕಂತಂದರೆ ತುಂಬಾ ರ್ಯಾಷಸ್ಸು ಅದೆಲ್ಲ ಆಗೋದು ಬೇಡ ಅಂತ ಹೇಳಿ ಈ ರೀತಿ ನಾನು ಬಟ್ಟೆ ಇರುತ್ತಲ್ವ ಅದನ್ನೇ ಕಟ್ತೀನಿ. ಇದನ್ನು ನಾನು ಆ್ಯಪಲ್ಲಿ ತೊಗೊಂಡಿದ್ದೆ, 1 ಡಜನ್ ತೊಗೊಂಡಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಈ ಥರ ಅಮ್ಮ ಬಿಸಿಲಿಗೆ ಹಾಕ್ಬಿಡ್ತಾರೆ, ಅದು ಬಿಡಿಸ್ಕೊಳ್ಬೇಕು ಅಂದರೆ ಕಷ್ಟ ಆಗುತ್ತೆ. ಇನ್ನೇನು ಮಳೆ ಬರುತ್ತೆ ಅನ್ನೋ ಟೈಮಲ್ಲಿ ಹೋದರೆ ಇದ್ದಿದ್ದು ಬಿಡಿಸ್ಕೊಳಕ್ಕಾಗಲ್ಲ, ಹರಿದೋಗ್ಬಿಡ್ತವೆ. ಹಂಗೂ ಹೇಳ್ತೀನಿ, ಕಂಬಿ ಮೇಲೆ ಹಾಕಮ್ಮ, ಹಂಗೆಲ್ಲ ಹಾಕ್ಬೇಡ ಅಂತ. ಆದರೆ ಬಿಸಿಲಿರಲ್ಲ, ಇರಮ್ಮ, ಈ ಮಳೆ ಒಂದು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಗಾಳಿ ಬರುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಹೋಗಿ ಅದನ್ನು ಎತ್ಕೊಂಡು ಬಂದೆ. ಈ ಕಾಲದಲ್ಲೆಲ್ಲನೂ ತುಂಬಾ ಕಷ್ಟ. ಬಾಣಂತನ ಮಾಡ್ಕೊಬೇಕು ಅಂತಂದರೆ ಸಪೋರ್ಟಿವ್ ಆಗಿ ಇರಬೇಕು. ಇರೋರಿಗೆ ಓಕೆ, ಇಲ್ದಿರೋರ್ಗೆ ತುಂಬಾ ಕಷ್ಟ. ನಾನೇ ಅಂದ್ಕೊಳ್ತೀನಿ, ನನಗೆ ಇಷ್ಟೆಲ್ಲ ಸಪೋರ್ಟಿವ್ ಆಗಿದ್ದರು ನನಗೆ ಒಂದೊಂದು ಸರಿ ನಾನು ಚೇತರಿಸ್ಕೊಳ್ಳೋಕ್ಕೆ ಲೇಟ್ ಆಗುತ್ತಲ್ವ ಅಂತ. ಹಂಗೂ ನಾನು ತುಂಬ ಜಾಸ್ತಿ ಏನು ಅಂದರೆ ತುಂಬ ಸಿಸ್ಟಮ್ ಆಗಿರೋದಿಲ್ಲ. ಏನಪ್ಪ ನಾನು ಎದ್ದು ಏನಾದರೂ ಕೆಲಸ ಮಾಡಬೇಕು ಅಂತ ಎದ್ದು ನನ್ನ ಕೈಲಿ ಏನಾಗುತ್ತೋ ಅಷ್ಟು ಮಾಡ್ತಾಯಿರ್ತೀನಿ. ಯಾಕಂದರೆ ಸಿ ಸೆಕ್ಷನ್ ಆಗಿರುತ್ತೆ ಅಲ್ವಾ, ಅದು ತುಂಬಾ ನನಗೆ
ಇದು ಅನ್ನಿಸ್ತಾ ಇರುತ್ತೆ, ಆ ಥರ ಸುಸ್ತು ಅನಿಸೋದು, ನನ್ನನ್ನು ನಾನೇ ಇದು ನಾನೇನಾ ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ನಮ್ಮ ಬಾಡಿನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಮತ್ತೆ ನಾವು ರಿಕವರ್ ಆಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ಇಟ್ಬಿಟ್ಟು ಪಾಪು ನಿದ್ದೆ ಮಾಡ್ತಾಯಿದ್ಲು. ಸರಿ ಅಂತ ಹೇಳ್ಬಿಟ್ಟು ತಲೆ ಎಲ್ಲ ಬಿಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಬಿಡಿಸ್ಕೊಳ್ತೀನಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹಂಗೆ ಬಿಟ್ಬಿಟ್ರೆ ಫುಲ್ಲು ಕೂದಲೆಲ್ಲನೂ ಉದ್ರೋಕ್ಕೆ ಆಗಿಬಿಡುತ್ತೆ. ಹಂಗೂ ಸ್ವಲ್ಪ ತೇವ ಇತ್ತು. ಓಕೆ ಅಂತ ಹೇಳ್ಬಿಟ್ಟು ಬಿಡಿಸ್ಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಅಷ್ಟಾಗಿ ಕೂದಲೇನು ನನಗೆ ಉದುರಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಈ ಬಾಣಂತನ ಸ್ಟಾರ್ಟ್ ಆದಮೇಲೆ ತುಂಬಾ ಇವಾಗ ಯಾಕಂದರೆ ಫುಡ್ಸ್ ಎಲ್ಲನೂ ನಾವು ಬಸ್ರಿ ಇಲ್ಲಾಂದರೆ ಚೆನ್ನಾಗಿ ತಿಂತಾಯಿರ್ತೀವಿ. ಬಾಣಂತಿನಲ್ಲಿ ಒಂದು 3 ತಿಂಗಳಾದರೂ ನಮಗೆ ಸಿಸ್ಟಮ್ ಆಗಿರೋದಕ್ಕೆ ಹೇಳ್ತಾರೆ. ಯಾಕಂದರೆ ನೀವು ಜೀರ್ಣ ಮಾಡ್ಕೊಳಂಗೆ ಎಳೆ ಮಕ್ಕಳು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಂತ ಹೇಳ್ಬಿಟ್ಟು ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಂದರೆ ಅಷ್ಟು ನಮಗೆ ಹೆಲ್ದಿ ಫುಡ್ಡು ಎಲ್ಲ ಇರುತ್ತೆ. ಆದ್ರೂ ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಹೇರ್ ಕೇರು ಅವೆಲ್ಲನೂ ಕಮ್ಮಿ ಮಾಡ್ತಾ ಇರ್ತೀವಲ್ವ, ಅದಕ್ಕೋಸ್ಕರ ಹಂಗೆ ಆಗ್ತಾ ಇರುತ್ತೆ. ಇವೆಲ್ಲ ಕಾಮನ್ ಅಂತ ಹೇಳ್ಬಿಟ್ಟು ಬಿಟ್ಬಿಡೋದಷ್ಟೇ. ಆನಂತರ ಈಗೀಗ ಒಂದು ಸ್ವಲ್ಪ ಹೇರ್ ಕೇರು, ಸ್ಕಿನ್ ಕೇರು ಇದೆಲ್ಲ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಮ್ಮ ಸ್ಕಿನ್ನು ನಮ್ಮ ಹೇರು ಡ್ಯಾಮೇಜ್ ಆದರೆ ಮತ್ತೆ ನಾವು ಮುಂಚೆ ಥರ ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಈ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ. ಒಂದು ಕ್ಲಿಪ್ಪನ್ನು ಹಾಕ್ಬಿಟ್ರೆ ಅದು ಆರ್ಕೊಂಬಿಡುತ್ತೆ ಅಂತ ಹೇಳಿ. ಅಂದರೆ ನನಗೆ ದಪ್ಪ ಇಲ್ಲ, ತೆಳುವಾಗೇ ಇದೆ. ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನನಗೆ ದಪ್ಪ ಇದ್ದರೆ ಇನ್ನೆಷ್ಟೊತ್ತು ಆರಿಸ್ಕೊಳ್ಬೇಕಾಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ತೆಳುವಿದ್ರೇ ಪರವಾಗಿಲ್ಲ ಬಿಡಪ್ಪ, ಇರೋದೇ ಸಾಕು, ಅದೇ ಉದುರದೇ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸದ್ಯಕ್ಕೆ ಇವಾಗ ಯಾವುದೇ ಥರದ ಆಯಿಲು ಪ್ರಿಪೇರ್ ಮಾಡ್ತಾ ಇಲ್ಲ. ಮಾಡಿದಾಗ ಖಂಡಿತ ನಿಮಗೆ ವೀಡಿಯೋ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಈಗ ಸದ್ಯಕ್ಕೆ ಬಂದುಬಿಟ್ಟು ನಾನೊಂದು ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀನಿ ಮತ್ತು ಫೇಸ್ ವಾಶು, ಅದು ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಮತ್ತು ಒಂದು ಕ್ರೀಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಫುಲ್ಲು ಈ ಮೆಡಿಸಿನ್ನು ಅವೆಲ್ಲ ತಿಂದು ಫುಲ್ಲು ನನ್ನ ಮುಖ ಎಲ್ಲನೂ ಪಿಂಪಲ್ಸ್ ಆಗಿ ಕುತ್ತಿಗೆ ಹತ್ರ ಎಲ್ಲನೂ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಎಷ್ಟೇ ನಾವು ನಮ್ಮನ್ನು ನಾವು ಕೆಲಸದಲ್ಲಿ ತೊಡಗಿಸ್ಕೊಂಡ್ರೂ ಮಗು ಮೇಲೆ ಒಂದು ಗಮನ ಅನ್ನೋದು ಸೆಳೀತಾ ಇರ್ತದೆ. ಅವರು ಅಳ್ತಾರೋ ಏನು ಮಾಡ್ತಾರೋ ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ಅವನ್ನ ಹೋಗಿ ನೋಡಿಕೊಂಡು ಈ ಥರ ನನ್ನ ರೊಟೀನನ್ನು ನಿಧಾನಕ್ಕಾದರೂ ಪರವಾಗಿಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಈ ಫೇಸ್ ವಾಶು ಮತ್ತು ಕ್ರೀಮು, ಸನ್ಸ್ಕ್ರೀನನ್ನು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಫೇಸ್ ಈ ಥರ ಇರಲೇ ಇಲ್ಲ, ಫುಲ್ಲು ಪಿಂಪಲ್ ಆಗಿಬಿಟ್ಟಿತ್ತು. ಬೇಜಾರಾಗ್ತಾಯಿತ್ತು ನನಗೆ, ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ. ಯಾಕಂದರೆ ನಮಗೆ ಸಿಸರಿಂಗ್ ಆದಾಗ ಸಾಕಷ್ಟು ಮೆಡಿಸಿನ್ಸ್ ಹಾಕಿರ್ತಾರೆ ಮತ್ತು ನಾವು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ತೀವಿ. ಅದು ನನಗೇನಾಯಿತು ಅಂದರೆ ರಿಯಾಕ್ಷನ್ ಆಗಿ ಮುಖದಲ್ಲೆಲ್ಲ ಫುಲ್ಲು ಪಿಂಪಲ್ಸ್ ಆಗಿಬಿಟ್ಟಿತ್ತು. ಆನಂತರ ಅಮ್ಮ ಪಾಪಗೆ ಸ್ನಾನ ಮಾಡಿಸ್ಕೊಂಬಂದು ಕೊಟ್ಟರು. ಆಮೇಲೆ ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಅವಳಿಗೆ ಬಂದ್ಬಿಟ್ಟು ನಾನು ಅಷ್ಟಾಗಿ ಏನು ಯೂಸ್ ಮಾಡ್ತಾಯಿಲ್ಲ. ಅವಳಿಗೆ ಒಂದು ಲೋಷನ್ನು ಪೌಡ್ರ್ ಅಂದರೆ ನಮಗೆ ಪ್ರೈವೇಟ್ ಪಾರ್ಟ್ಗಳಲ್ಲೆಲ್ಲ ನಾನು ಪೌಡ್ರ್ ಯೂಸ್ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಸ್ಕಿನ್ನು ತುಂಬಾ ಇದು ಒಂಥರ ಏನೋ ಈ ತ್ಯಾವೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಡ್ಯಾಮೇಜ್ ಆಗೋದಂಗೆ ಅನಿಸ್ತಾ ಇರುತ್ತೆ. ಅದಕ್ಕೆ ಒಂದು ಕ್ರೀಮು, ಲೋಷನ್ನು ಮತ್ತು ಪ್ರೈವೇಟ್ ಪಾರ್ಟ್ಗಳಿಗೆ ಪೌಡರು ಮತ್ತು ಕಾಟಿಕೆ ಇಷ್ಟು ಮಾತ್ರ ಯೂಸ್ ಮಾಡ್ತೀನಿ. ಸದ್ಯಕ್ಕೆ ಅವಳಿಗೆ ಇವಾಗ ಯೂಸ್ ಮಾಡ್ತಾ ಇರೋದಿದೆ, ಸ್ವಲ್ಪ ಇದಾಗಲಿ ಅಂತ ಹೇಳ್ಬಿಟ್ಟು. ಆನಂತರ ಅವಳಿಗೆ ರೆಡಿ ಮಾಡಿ ಮತ್ತೆ ಮಲಗಿಸ್ಬಿಟ್ಟು ಊಟಕ್ಕೆ ಅಮ್ಮ ಹಾಲು ಸಾರು ಮತ್ತು ಹೀರೆಕಾಯಿ ಪಲ್ಯ ಮಾಡಿದರು. ಅನ್ನ ಜೊತೆಗೆ ತಿಂತಾಯಿದ್ದೀನಿ. ತಿಂದ್ಕೊಂಡು ಅವಳ ಪಕ್ಕ ಕೂತ್ಕೊಂಡಿರ್ತೀನಿ. ಅವಳು ಯಾವಾಗ ಎದ್ದೇಳ್ತಾಳೆ ಅಂತೇಳ್ಬಿಟ್ಟು ಅವಳನ್ನ ನೋಡಿಕೊಂಡು ಹಾಗೆ ನಾನು ಊಟ ಮಾಡ್ಕೊಳ್ತೀನಿ. ಅಮ್ಮ ಈಚೆಗಡೆ ಕೆಲಸ ಎಲ್ಲ ಮಾಡ್ಕೊಳ್ತಾರೆ. ಅಮ್ಮ ಹೂವು ಬಿಡಿಸ್ಕೊಂಬಂದು ಕೊಟ್ಟರು. ಸರಿ ಇದನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೀ ಆಗ್ತಾನೆ ಕೂತಿದ್ದೀನಿ ಅಂತ ಹೇಳ್ಬಿಟ್ಟು ಹೂವೆಲ್ಲನೂ ಕಟ್ಟೋಣ ಅಂತ ಹೇಳಿ ಕಟ್ತಾಯಿದ್ದೀನಿ. ಮಗ್ಗಲ್ಲಿ ಬಿಡಿಸ್ಕೊಂಬಂದಿದ್ರಲ್ಲ, ಅದಕ್ಕೆ ಸ್ವಲ್ಪ ಕನಕಾಂಬರ, ತುಳಸಿ ಸೊಪ್ಪು ತೊಗೊಂಡು ಬಂದಿದ್ದರು. ಈ ಥರ ಹಾಕಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಓಕೆ ಸೊಪ್ಪು ಹಾಕಿ ತುಂಬ ದಿನ ಆಯಿತು ಕಟ್ಟಿ ಅಂತ ಹೇಳಿ ಈಗ ಕಟ್ಕೊಳ್ಳಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಫ್ರೀ ಇದ್ದಾಗ ಟೈಮಲ್ಲಿ ಈ ಥರ ಕೆಲಸಗಳನ್ನು ಮಾಡ್ಕೊಳ್ತಾನೆ ಇರ್ತೀವಿ. ಫಸ್ಟು ಬೇಬಿ ಆದಾಗ ನಮಗೆ ಯಾವುದೇ ಥರದ ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ನಮ್ಮ ಬಾಣಂತನನ ನಾವು ಮಾಡ್ಕೊಳ್ತಾ ಇರ್ತೀವಿ. ಆದರೆ ಈ ಸೆಕೆಂಡ್ ಬೇಬಿ ಆಗುತ್ತಲ್ವಾ, ಆವಾಗ ಸ್ವಲ್ಪ
ಮಿಸ್ ಅನ್ನಿಸ್ತಾ ಇರುತ್ತೆ. ನಮ್ಮ ಗಂಡನಿಗಾಗ್ಬೋದು ಮತ್ತು ನಮ್ಮ ಮಗು ಆಗ್ಬೋದು, ಅವ್ರು ಹೆಂಗಿರ್ತಾರೋ, ಅವರು ತಿಂದರೋ ಹಂಗೆ ಇದ್ದಾರೋ, ಏನು ಮಾಡ್ತಾಯಿದ್ದಾರೆ ಅನ್ನೋ ಒಂದು ಯೋಚನೆ ಬರ್ತಾ ಇರುತ್ತೆ. ನಾವು ಅಮ್ಮನ ಮನೇಲಿದ್ರೂ ಅವ್ರೇನು ಮಾಡ್ತಾ ಇದ್ದಾರೆ ಅನ್ನೋ ಯೋಚನೆ ನಮಗೆ ಬಂದೇ ಬರುತ್ತೆ. ಅದೇನೋ ಗೊತ್ತಿಲ್ಲ ನನಗೆ ಫಸ್ಟ್ ಬಾಣಂತನದಲ್ಲಿ ನಂಗೆ ಆ ಥರದ್ದು ಏನೂ ಅನ್ನಿಸ್ತಾ ಇರಲಿಲ್ಲ. ಯಾಕಂದರೆ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀವಿ. ನನ್ನ ಗಂಡನಿಗೂ ಯಾವುದೇ ಥರದ ಯೋಚನೆ ಇಲ್ಲ, ಆರಾಮಾಗಿ ಊಟ ತಿಂಡಿಗೆಲ್ಲನೂ ಆಗುತ್ತೆ ಅಂತ ಹೇಳಿ. ಇವಾಗೂ ಅಷ್ಟೇ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರೋದು. ಆದರೂ ನನ್ನ ಮಗನ ಮೇಲೆ ನನಗೆ ಒಂದು ಸ್ವಲ್ಪ ಅದೇನೋ ಗೊತ್ತಿಲ್ಲ, ಫಸ್ಟ್ ಮಗು ಮೇಲೆ ಪ್ರೀತಿ ಜಾಸ್ತಿ ಅಂತೆ, ಅದೇನೋ ಹೇಳ್ತಾರೆ. ಅದು ನನಗೆ ಆ ಥರ ಅನ್ನಿಸ್ತಾ ಇರುತ್ತೆ, ಹೌದಾ ಅಂತ. ಆಮೇಲೆ ನನಗೆ ಇವಾಗ ಅನ್ನಿಸ್ತಾ ಇದೆ, ನನಗೆ ಬಸ್ರಿಲೆಲ್ಲ ಹೇಳೋರು, ನಿನಗೆ ಅಲ್ಲೋದ್ರೂ ನಿನಗೆ ನಿನ್ನ ಮಗನ ಮೇಲೆ ಜ್ಞಾನ ಇರುತ್ತೆ ಅಂತ ಹೇಳ್ತಾಯಿದ್ರು. ನಾನು ಅವಾಗ ಅಷ್ಟು ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ. ಇವಾಗ ಸೀರಿಯಸ್ಸಾಗಿ ಅಂದರೆ ನನಗೆ ಅದು ಅರ್ಥ ಆಗ್ತಾಯಿದೆ, ಹೌದಲ್ವಾ, ಮಗು ತಿನ್ನೋ ಏನಾಯಿತು ಅಂತ. ಮತ್ತು ಅವನಿಗೆ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು, ಟೈಫಾಯ್ಡ್ ಜ್ವರ ಬಂದಿತ್ತು ಅವನಿಗೆ. ಆವಾಗ ನನಗೆ ತುಂಬಾ ಅಳು ಬಂದುಬಿಡ್ತು. ನನ್ನ ಮಗು ಈ ಥರ ಒದ್ದಾಡ್ತಾ ಇದೆಯಲ್ವಾ, ಈ ಥರ ಟೈಮಲ್ಲಿ ನಾನು ಇಲ್ವಲ್ಲ ಅಲ್ಲಿ ಹತ್ರ ಅಂತ ಅನ್ಸೋಕ್ಕೆ ಶುರುವಾಗೋಯಿತು ನನಗೆ. ಆವಾಗ ಇವ್ಳಿಗೂ 45 ಡೇಸ್ದು ವ್ಯಾಕ್ಸಿನ್ ಹಾಕ್ಸ್ಕೊಂಬಂದ್ಬಿಟ್ಟಿದ್ವಿ. ಆವಾಗ ಇವಳು ಒಂದು ಕಡೆ ನನಗೆ ಅಳ್ತಾಳೆ, ಅವನು ಆ ಕಡೆಯಲ್ಲಿ ನನ್ನ ಮಗು ಹತ್ರ, ಅಲ್ಲೂ ನಾನು ಯಾರು ಇರೋಕ್ಕಾಗ್ತಾಯಿಲ್ಲ, ಇವಳನ್ನೂ ಈ ಥರ ನಾನು ನೋಡೋಕ್ಕಾಗ್ತಾ ಇಲ್ವಲ್ಲ, ಮಕ್ಕಳು ಎಷ್ಟು ಕಷ್ಟಪಡ್ತಾರೆ ಅಂತ ಅನ್ನಿಸ್ಬಿಡ್ತು. ನೋಡ್ತಾ ಇರ್ಬೋದು, ನನಗೆ ಕಟ್ದಾನೇ ಎಲ್ಲನೂ ಅಂದರೆ ಒಂದು ಸ್ವಲ್ಪ ಅಳೋಕ್ಕೆ ಸ್ಟಾರ್ಟ್ ಆಗೋಯಿತು. ಅದು ಅಳ್ದಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಈ ಥರದ್ದು ಮುಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ, ದೇವ್ರಿಗೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ರೆಶ್ ಹೂಗಳು ನಾವು ಸಿಟಿಯಲ್ಲಿ ಎಷ್ಟೊಂದು ಸರಿ ಹುಡುಕ್ತೀವಿ, ಅಷ್ಟು ಚೆನ್ನಾಗಿರೋದು ಸಿಗೋಲ್ಲ. ಈ ಥರ ನಮ್ಮ ಗಿಡದಲ್ಲೇ ಬೆಳೆದಿದ್ದು ಹೂವು, ಇದನ್ನು ನಾವು ಕಟ್ಟಿ ಪೂಜೆ ಮಾಡೋದಕ್ಕೆ ಹಾಕ್ತೀವಲ್ವ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಲ್ಲನೂ ಒಂಥರ ಈ ಬುಡ್ಡಕ್ಕೆ ಅಳ್ಕೊಂಬಿಟ್ಟಿತ್ತು. ನೋಡೋಕ್ಕೇ ಒಂದು ಖುಷಿ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಅಪ್ಪ ಈ ಹೂವನಾದರೂ ಕಟ್ಟಿದ್ನಲ್ಲ ಅಂತ ಒಂದು ಸಮಾಧಾನ ಆಯಿತು. ಅದನ್ನು ಕಟ್ಟಿ ಒಂದು ಬೌಲ್ಗೆ ಹಾಕಿಕ್ಬಿಟ್ರೆ, ಆಮೇಲೆ ಅಮ್ಮ ನನಗೆ ನೆಕ್ಸ್ಟ್ ಡೇ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ನಾನು, ನೀನು ಪೂಜೆ ಮಾಡ್ಕೊಳ್ಳಿವೆ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕಟ್ಬಿಟ್ಟು ಇಟ್ಟಿದ್ದೆ. ಆನಂತರ ಒಂದು ಆಪಲ್ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡು ಇವಾಗ ತಿಂತಾಯಿದ್ದೀನಿ. ಮತ್ತು ಅಮ್ಮ ನನಗೆ ಅವಾಗವಾಗ ಒಂದು ಸ್ವಲ್ಪ ಊಟ ಆಗಿ 1 ಅವರ್ಗೆ ಆ ಟೈಮ್ಗೆ ಒಂದು ಸ್ವಲ್ಪ ಗಂಜಿ ಅನ್ನೋದು ಕೊಡ್ತಾರೆ ನನಗೆ. ಯಾಕಂದರೆ ಈ ಟೈಮಲ್ಲಿ ಹೊಟ್ಟೆ ಹಸಿಯೋದು ಜಾಸ್ತಿ ಆಗ್ತಾ ಇರುತ್ತಮ್ಮ ಅಂತ ಹೇಳಿ. ಇದು ಅಷ್ಟೇ, ನಮಗೆ ಹಾಲಾಗೋದಕ್ಕೂ ಚೆನ್ನಾಗಿ ಆಗುತ್ತೆ. ಮತ್ತು ಈ ಟೈಮಲ್ಲಿ ನಾವು ಕಮ್ಮಿ ಅಂದರೆ ಮುದ್ದೆ ಎಲ್ಲ ಕಮ್ಮಿ ತಿಂತಾಯಿರ್ತೀವಿ, ಈ ಥರದ್ದು ತಿಂದರೆ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಈಗ ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ಆರಾಮಾಗಿ ನಾನು ಅಂದರೆ ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ, ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಬೇಗ ಜೀರ್ಣನೂ ಆಗುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ನನಗೆ ಮುದ್ದೆ ನಾನು ಯಾವತ್ತು ತಿನ್ನಲ್ಲ ಆವತ್ತು ಈ ರೀತಿ ರಾಗಿ ಗಂಜಿ ಮಾಡಿಕೊಂಡು ಕುಡಿದ್ಬಿಡ್ತೀನಿ. ರಾಗಿ ಗಂಜಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನನಗೆ ತುಂಬಾ ಇಷ್ಟ ಅದು ರಾಗಿ ಗಂಜಿ. 1 ಟೈಮು ನಾವು 2 ಟೈಮ್ ತಗೊಳ್ಳೋದ್ರಿಂದ ನಮಗೂ ಸ್ಟ್ರೆಂತ್ ಅನ್ನೋದು ಬರುತ್ತೆ. ಮತ್ತು ರಾಗಿ ಗಂಜಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಈಗ ನಾನು ಅದು ಆರಿಸಿದ ನಂತರ ಒಂದು ಬೌಲ್ಗೆ ಹಾಕಿ ಆರಿಸ್ಬಿಡ್ತೀನಿ, ಆನಂತರ ಕುಡ್ಕೊಳ್ತೀನಿ ಅಷ್ಟೇ. ಇದಕ್ಕೆ ನಾನು ಬೇರೆ ಬೆಲ್ಲ ಮಾತ್ರ ಹಾಕ್ಕೊಂಡಿದ್ದೀನಿ, ಶುಗರ್ ಆ್ಯಡ್ ಮಾಡಿಲ್ಲ. ಈ ಥರ ತಿಳಿವಾಗಿದ್ದರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ಆರಾಮಾಗಿ ಕುಡಿಬೋದು. ಬಾಣಂತಿ ಟೈಮಲ್ಲಿ ತುಂಬ ಹಸಿವಾಗೋದು ಕಾಮನ್ನು. ಹೇಳಿದ್ನಲ್ವ ಈ ಥರ ಇಂಜೆಕ್ಷನ್ ಹಾಕ್ಸ್ಕೊಂಬಂದಿದ್ವಿ ಅಂತ. ಆವಾಗ ಅನ್ನಿಸ್ತು ನನಗೆ ಈ ಮಕ್ಕಳನ್ನ ಈ ಥರ ಒಂದು ಸಿಚುವೇಷನಲ್ಲಿ ನೋಡೋದು ತುಂಬ ಕಷ್ಟ ಅಂತ. ಆವಾಗ ನಾನು ತುಂಬ ಹತ್ಕೊಂಡ್ಬಿಟ್ಟಿದ್ದೆ. ನನಗೆ ಅಲ್ಲಿಂದ ವೀಡಿಯೋ ಕಾಲ್ ಕೂಡ ಮಾಡಿದರು. ಅವ್ನು ನೋಡ್ತಾ ಇದ್ದರೆ ನನಗೆ ಅಳು ಬರುತ್ತೆ, ಅವನಿಗೆ ನನ್ನನ್ನು ನೋಡ್ತಾ ಇದ್ದರೆ ಅಳು ಬರ್ತಾಯಿತ್ತು. ಈ ಥರ ಸಿಚುವೇಷನ್ಗಳು ಫೇಸ್ ಮಾಡೋದು ತುಂಬಾ ಕಷ್ಟ. ಏಂತಕ್ಕಪ್ಪ ಅನ್ನಿಸ್ಬಿಡುತ್ತೆ, ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಈಗ ಬಂದುಬಿಟ್ಟಿದ್ದೀವಿ, ಯಾವ ಟೈಮಲ್ಲಿ ಆ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಂತ ಅನ್ನಿಸ್ಬಿಡುತ್ತೆ. ತಾಯಂದ್ರಿಗೆ ಈ ಥರ ಅನಿಸುತ್ತೆ, ಈ ಥರ ಅನ್ನಿಸ್ತಾ ಇರುತ್ತೆ, ನಮ್ಮ ಮಕ್ಕಳು ಏನು ಮಾಡ್ತಾರೋ ಹೆಂಗಿರ್ತಾರೋ ಅಂತ ಬೇಜಾರಾಗ್ತಾ ಇರುತ್ತೆ. ಅವನಿಗೆ ಡ್ರಿಪ್ಸ್ ಬೇರೆ ಹಾಕ್ಸ್ಬೇಕಿತ್ತಲ್ವ, ಟೈಫಾಯ್ಡ್ ಜ್ವರ ಬಂತಂದರೆ ಡ್ರಿಪ್ಸ್ ಹಾಕ್ಸ್ಲೇಬೇಕು. ನನಗೆ ಆ ಕೈ ಅದೆಲ್ಲ ನೋಡಿ ತುಂಬಾ ಅಳು ಬಂದುಬಿಡ್ತು. ಈ ಟೈಮಲ್ಲಿ ನನ್ನ ಮಗು ಜೊತೆ ಇಲ್ದಿರ ಆಯ್ತಲ್ಲ ಅಂತ.
ಈ ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವೀಡಿಯೋಸನ್ನು ನೋಡಿ ಅಂತ ಕೇಳ್ಕೊಳ್ತೀನಿ.